ಸಿಗರೇಟ್ ಸೇರ್ತಾ ಇದೀಯಾ? ಮಿಸ್ ಇದರಿಂದ ಮಾಡೇ ಕೊಡಲ್ಲ ಹೋಗು ಬಿರಿಯಾನಿ. ನೋಡಿ ಗೈಸ್, ಹಿಂಗೆ ಎಲ್ಲರೂ ಇದೇ ಪ್ರಾಬ್ಲಮ್ಮು ಗೈಸ್. ಏನಂದ್ರೆ ಏನು ಮಾಡಕ್ ಬಿಡಲ್ಲಪ್ಪ ನಮ್ಮ ಮನೇಲಿ. ನಮಗೆ ನಮ್ಮ ಜೀವನಗಂತೂ ಬೆಳಗ್ಗೆನೆ ಬೈಯೋದು, ಎದ್ದಿದ ತಕ್ಷಣ ಬೈತಾರೆ ನಮ್ಮ ಮನೇಲಿ ಅಂತೂ ನಮಗೆ. ನಿಂಗೆ ಒಳ್ಳೇದು ಮಾಡ್ತದ ಸೊ ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ಬ್ಲಾಗ್ಗೆ. ಇವತ್ತು ಪೂರ್ತಿ ಡೈಲಿ ಬ್ಲಾಗ್ ಮಾಡೋಣ. ನೋಡಿ ಹೇಳ್ತಿದ್ದಂಗೆ ಹೆಂಗೆ ಬರ್ತಾನೆ ನೋಡಿ, ಸ್ಕೂಲ್ ರೆಡಿ ಆಯ್ತಾನೆ ಓಡ್ ಬರ್ತಾನೆ. ಸೊ ಬನ್ನಿ ಗಾಯ್ಸ್, ರಾತ್ರಿ ಬಂದು ಮಲ್ಕೊಂಡು ತುಂಬ ಲೇಟ್ ಆಗಿತ್ತು. ವೀಡಿಯೋ ನೋಡಿದ್ದೀರಾ ಅನ್ಕೊತೀನಿ. ಹೋಪ್ ಚೆನ್ನಾಗಿದೆ. ಇವತ್ತು ನನ್ನ ಡೈಲಿ ವ್ಲಾಗ್ ಡೇ 1 ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ. ತುಂಬ ಕೆಲಸ ಇದೆ ಇವತ್ತು. ಜಿಮ್ಗೆ ಹೋಗಬೇಕು, ಆಚೆ ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಬೇಕು, ಜಿಮ್ ರೀಲ್ ಕಂಟೆಂಟ್ ಮಾಡಬೇಕು, ಎಲ್ಲ ನೋಡೋಣ ಹೆಂಗಾಗುತ್ತೆ ಅಂತ. ನೆನ್ನೆ ತಂದಿದ್ದು ಬ್ಯಾಗ್ ಬಟ್ಟೆ ಎಲ್ಲ ಅಲ್ಲೇ ಐತೆ, ಅದೆಲ್ಲ ಒಗ್ಯಕ್ಕೆ ಹಾಕಬೇಕು. ನೋಡೋಣ ಗಾಯ್ಸ್. ನಿಜ ಹೇಳಬೇಕು ಅಂದರೆ ನಾನು ಇವತ್ತು ಕರೆಕ್ಟಾಗಿ ಮಮ್ಮಿ ಎಷ್ಟು ಗಂಟೆಗೆ ಎದ್ದಿದ್ದು? ನಾನು 4 ಗಂಟೆಗೆ ಎದ್ದೆ ಅಲ್ಲ. 4 ಗಂಟೆಗೆ ಎದ್ದು ಮನೆಗೆ ಏನೇನು ಬೇಕೆಲ್ಲ ತಂದುಕೊಟ್ಟು ಇವಾಗ ಸ್ವಲ್ಪ ಅದೆಲ್ಲ ಮಾಡಿ ನಾನೇ ಅಮ್ಮಂಗೆ ಅಕ್ಕಿ ಹಾಕಕ್ಕೆ ಮಾತ್ರ ಇಕ್ಕಿದ್ದೀನಿ. ಎಲ್ಲ ಸುಳ್ಳು ಇವಾಗ ಅಲ್ಲಾಡಿಸ್ಕೊಂಡು ಬಂದ್ಬಿಟ್ಟು ಎಲ್ಲ ಇಲ್ಲ ಮಾಡ್ತೀನಿ. ಬನ್ನಿ ಗಾಯ್ಸ್, ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮಮ್ಮ ನನ್ನ ತಮ್ಮಂಗೆ ಏನೋ ಮುಸ್ರೆಗೆ ಹಾಕ್ಬಿಟ್ಟು ಬಾ ಅಂತ ಕೊಟ್ಟರು. ಅದಕ್ಕೆ ಜೀವನ ಏನು ಹೇಳ್ತಾನೆ ಗೊತ್ತಾ? ತಡೀರಿ, ನಮ್ಮ ಅಮ್ಮನ ಹತ್ರ ಕೇಳಿಸ್ತೀನಿ. ಮಮ್ಮಿ ಏನಂದವನು? ಸಾಂಬಾರ್ನ ಹಸುಗೆ ಹಾಕ್ಬಿಟ್ಪ ಅಂದ್ರೆ ಸಾಂಬಾರ್ ಅಷ್ಟು ಖಾರ ಐತಲ್ಲ ಪಾಪ, ಅದಕ್ಕೆ ಖಾರ ಆಗಲ್ವಾ ಅಂತ ಹೇಳ್ತಾ. ಗೈಸ್, ಹಸು ಖಾರ ಆಗಲ್ವ ಅಂತ ಕೇಳ್ತಾ. ಬಾರೋ ಬಾ ಮಹಾಪ್ರಭು. ಏನು ಹೇಳಿದೆ ಮಮ್ಮಿ ಹತ್ರ? ಹಸು ಖಾರ ಆಗಲ್ಲ, ಅಷ್ಟೊಂದು ಖಾರ ಮಾಡಿದ್ದೀರಲ್ಲ. ಗೈಸ್, ಏನಂದ್ರೆ ಏನು ಮಾಡಕ್ ಬಿಡಲ್ಲಪ್ಪ ನಮ್ಮ ಮನೇಲಿ. ನಮಗೆ ನಮ್ಮ ಜೀವನಗಂತೂ ಬೆಳಗ್ಗೆನೆ ಬೈಯೋದು, ಎದ್ದಿದ ತಕ್ಷಣ ಬೈತಾರೆ ನಮ್ಮ ಮನೇಲಿ ಅಂತೂ ನಮಗೆ. ಯಾವಾಗಲೂ ಇದೆ ಯಪ್ಪ. ಕರೆಕ್ಟ್ ಟೈಮ್ಗಂತೂ ನಾಷ್ಟ ಯಾವತ್ತೂ ಮಾಡೇ ಇಲ್ಲ. ಯಾವಾಗ ನೋಡ್ತೀನಿ ಹಿಂಗೆ ಮಾಡ್ಸಿ ಹೋಗಮ್ಮ. 8 ಗಂಟೆಗೆ ನಾಷ್ಟ, ಇನ್ನೆಷ್ಟು ಗಂಟೆಗೆ ಹಾಕ್ತಾರೆ ನಿನಗೆ? ಎಷ್ಟು ಗಂಟೆಗೆ? ಎಷ್ಟು ಟೈಮ್ ಇವಾಗ? ಇಲ್ಲಿ ನೋಡು ಎಷ್ಟು ಟೈಮ್? ಎಷ್ಟು ಟೈಮ್ ಹೇಳಿ ಇವಾಗ? ಅಷ್ಟೇ ಗೈಸ್, ಹಿಂಗೆ 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 ಗುರ್ಸ್ಬೋದು. ಹೆಂಗೆ ಹಿಂಗೆ ಹಿಂಗೆ. ಅಮ್ಮ ಎಷ್ಟು ಒಳ್ಳೆಯವನು ಗೊತ್ತಾ ಯಪ್ಪ. ದಿನ ಬೆಳಗ್ಗೆ ಆದರೆ ತಮ್ಮನೇ ಗ್ರೇಟ್ ಗೈಸ್ ನನಗಿಂತ. ಯಾಕಂತ ಇಷ್ಟು ಮಸ್ಕೊಟ್ಟಿದ್ದೀನಿ ಅಂದರೆ ನನ್ನ ಬಟ್ಟೆ ಎಲ್ಲ ಅವನೇ ಹೋಗ್ಬೇಕಾಗ್ತವನೆ. ನಾನು ಮಹಾರಾಜ ಅಂದರೆ ಏನಿವಾಗ? ಹೋಗಲೇ ನೋಡಿ, ಯಾವನ್ನೇ ಕೇಳಿ ಆಡಿಯನ್ಸ್ನೇ ಎದ್ದು ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಬೇಕು. ಇದೆಲ್ಲ ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ, ಹಾಕಲ್ಲ. ಕೆಲಸ ಮಾಡ್ಬೇಕಂತೆ ದೊಡ್ಡವ್ರು ಹೇಳೋರ್ ಮಾತು ಕೇಳಿ. ಜೀವನ್ ಮಾತ್ರ ಆಗ್ತೀನಿ ಅಲ್ವಾ? ಜೀವನ್ ಅವನೊಬ್ಬನೇ ಊಟ ಮಾಡ್ತಾನೆ, ಅವನೊಬ್ಬನ ಅಡಿಗೆ ಮಾಡಿಕ್ತೀನಿ, ನಿಂಗೆ ಅಡಿಗೆ ಮಾಡಿಕ್ತಾ ಇಲ್ವಾ? ಇದು ಯಾಕೋ ನನಗೆ ನಾನೇ ಹೊಡ್ಸ್ಕೊಳಂಗೆ ಆಗ್ತೈತೆ. ಇದೆಲ್ಲ ಹಾಕಲ್ಲ, ಕಟ್ ಮಾಡ್ಬಿಡೋಣ. ಏನು ಹೇಳ್ತೀಯ? ಹಾಂ ಜೀನ್ ಯಾರಿಗೆ ಸಪೋರ್ಟ್ ಮಾಡೋದು ನೀನು ಜಾಸ್ತಿ? ಮಮ್ಮಿ ಬರ ಇವ್ನು ವಿಡಿಯೋ ಥರ ಇನ್ಮೇಲೆ ವಿಡಿಯೋ ಥರ ಬರ್ಬೇಡ ಕಣ ನೀನು. ನನ್ನ ಜೀವನ ಟೇಸ್ಟ್ ಎಲ್ಲ ತಿನ್ನಿಸ್ತಾನೆ ನೋಡೋಣ. ನಮ್ಮಮ್ಮ ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟಾರೆ. ನಾಷ್ಟ ನಿನ್ಗೆ ಎದುರುಗಡೆ ಮಾಡಬೇಕು ನಾನು. ಹಿಂಗೆ ಭಯ. ನಾಷ್ಟ ಮೋ ಏನಮ್ಮ ಮಾಡಿದ್ದ? ಆಹಾ ಏನು ಮಾಡಿದ್ಯಾ ಅಂದೆ. ನೈಸ್ ವರ್ಕ್, ಗ್ರೇಟ್ ಜಾಬ್. ಹೆಂಗೈತೆ? ಚೆನ್ನಾಗಿದೆ. ಬೆಳಗ್ಗೆ ನಂಗೆ ಪ್ರೋಟೀನ್ ಅಂತ ಎಗ್ಗು. ಹಾಂ ಹೋಟ್ಲಾ? ಬಿರಿಯಾನಿ ಹೋಟ್ಲು ಮಾಡ್ಬಿಡೋಣ, ಬಿರಿಯಾನಿ ಕಬಾಬ್ ಹೋಟ್ಲು ಮಾಡ್ಬಿಡೋಣ. ಏನೋ ಅಪರೂಪಕ್ಕೆ ಒಂದ್ಸಲಿ ಚೆನ್ನಾಗಿ ಮಾಡಿದ್ಕೆ ಬಿರಿಯಾನಿ ಹೋಟ್ಲ್ ಅಂತೆ. ನಾನು ಯಾಕೆ ಚೆನ್ನಾಗಿ ಮಾಡೋದೇನೆ ಬಿರಿಯಾನಿನ? ಇಲ್ಲ, ಇನ್ಮೇಲಿಂದ ಮಾಡೇ ಕೊಡಲ್ಲ ಹೋಗು ಬಿರಿಯಾನಿ. ನೋಡಿ ಗೈಸ್, ಹಿಂಗೆ ಎಲ್ಲರೂ ಇದೇ ಪ್ರಾಬ್ಲಮ್ಮು. ನಾವೇ ಚೆನ್ನಾಗೈತೆ ಅಂದ್ಬಿಟ್ರೆ ಸಕ್ಕತ್ತಾಗಿ ಮಾಡ್ತೀನಿ ನಾನು ಹಂಗೆ ಹಿಂಗೆ ಅಂತಾರೆ. ಅಕಸ್ಮಾತ್ ಒಂದ್ಸರಿ ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಾನು ಮಾಡಲ್ಲ, ಬೇಕಾದ್ರೆ ಮಾಡ್ಕೊಂಡು ತಿನ್ರಿ ಅಂತಾರೆ. ಹೌದು, ಇಂಥ ಪೇರೆಂಟ್ಸ್ ಎಲ್ಲರಿಗೂ ಸಿಗಬೇಕು. ಇಂಥ ಹಿಂದೆ ಹಿಂಗ ಹಿಂಗ ಮಾಡ್ಕೊಟ್ಟಿದ್ನ ತಿನ್ಬೇಕು. ಆಯ್ತಾ? ನಮ್ಗೆ ಅವಾಗ ಅನ್ನ ಸಾಂಬಾರ್ ಇದ್ರೆ ಸಾಕಾಗಿತ್ತು ನಮ್ಗೆ. ನಿಮ್ಗೆ ವೆರೈಟಿ ನಾಷ್ಟ ಮಾಡ್ಕೊಡ್ತೀನಿ ದಿನ ಒಂದೊಂಥರ. ಇದೆಲ್ಲ ಕಟ್ ಮಾಡ್ತಿದ್ರು. ಅನ್ನ ಸಾಂಬಾರ್ ಇದ್ರೆ ಸಾಕು ತಿನ್ಕೊಂಡು ಹೋಗ್ಬಿಡ್ತಾ ಇದ್ದೆ ನನಗೆ ಗೊತ್ತಾ. ಬಾಜಿಯವನ್ ಇದೆಲ್ಲ ಕಟ್ ಮಾಡೋಣ, ನಮ್ಮಿಬ್ರದ್ದು ಹಾಕೊಳ್ಳೋಣ.
ಫೈನಲಿ ಜಿಮ್ಗೆ ಹೊರಟಿದ್ದೀನಿ ಇವಾಗ. ಫಸ್ಟು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಸಂಜಯ್ನ ಪಿಕಪ್ ಮಾಡಬೇಕು. ಅವ್ನು ಶಶಿ ಅಂತ, ಅವನ್ನ ಪಿಕಪ್ ಮಾಡಬೇಕು. ನಾನು ಔಟ್ಫಿಟ್ ನೋಡಿ ತಡಿ, ನಮ್ಮ ಜಿಮ್ ಅಂತ ತೋರಿಸ್ತಾನೆ. ಹೆಂಗೈತೆ ನೋಡು, ತೋರಿಸು. ಔಟ್ಫಿಟ್ ಫಾರ್ ಜಿಮ್. ನನಗೆ ನನ್ನ ಮೇಲೆ ಲವ್ ಆಗಿಬಿಡುತ್ತೆ ಗೈಸ್ ಅವಾಗವಾಗ. ಬಾಯ್ ಜಿವನ್, ಬೈ ಬೈ ಬೈ. ಹುಷಾರು, ಸ್ಕೂಲ್ ಮುಗಿಸ್ಕೊಂಡು ಬೇಗ ಬಾ. ಬನ್ನಿ ಗಾಯ್ಸ್, ಇವಾಗ ಹೋಗೋಣ. ಅದಾದ್ಮೇಲೆ ಸಿಗ್ತೀನಿ ನಿಮಗೆ. ಗಾಯ್ಸ್ ಬನ್ನಿ, ನೋಡಿ ಯಾರಿದ್ದಾರೆ. ನಾವಿಬ್ಬರು ಜಿಮ್ಮಿಗೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಮಾಡ್ತೀವಿ. ಹೀಗೆ ಹೇಳ ಮಲ್ಲಿಗೆ ಮಾತ್ರ ಸೀರಿಯಸ್. ಗೈಸ್ ನಮ್ಮ ಗ್ಯಾಂಗಲ್ಲಿ ಯಾರು ಬಿಸಿ ಪರ್ಸನ್? ಮೋಹನ್. ಯಾರೋ ನಿಮ್ಮ ಅಣ್ಣ, ನಮ್ಮ ಅಣ್ಣ ಜಡಿ ಶಶಿ ಫೋನೇ ಅಂತಲ್ಲ ಸರ್. ಹಾಂ ಮಾಡ್ತೀನಿ ಸರ್. ಹಾಂ ಗೈಸ್, ನಮ್ಮ ಗ್ಯಾಂಗಲ್ಲೇ ದೊಡ್ಡ ಸೋಂಬೇರಿ ಅಂದರೆ ಸೋಂಬೇರಿ. ಟಿಕ್ಕ ಉರ್ಸ್ಕೊಳ್ಳೋನು ಅವನೇ ಜಾಸ್ತಿ ಗೈಸ್. ಇಲ್ಲ ಏನಿಲ್ಲ, ಹೌದು, ಬರೀ ಶೂಟ್ ಆಗ್ತಾನೆ ಅವನು. ಪಾಪ ಗೈಸ್, ಅವ್ನು ಎಷ್ಟು ಬ್ಯುಸಿ ಅಂದರೆ ನೆಕ್ಸ್ಟು CM ಬಿಟ್ಟರೆ ಅವನೇ ಬಿಸಿ ಪರ್ಸನ್. ನೀವು ಯಾವಾಗಾದ್ರೂ ಫೋನ್ ಮಾಡಿ ಅವ್ನು ಎರಡೇ ಕೆಲಸ ಮಾಡ್ತಿರ್ತಾನೆ. ಒಂದು ಮಲಗಿರ್ತಾನೆ, ಇನ್ನೊಂದು ತಿಂತಾ ಇರ್ತಾನೆ ಮಲಗಿರ್ತಾನೆ. ಈ ಮೋಹನ್ ವಿಡಿಯೋ ನೋಡ್ತಿದ್ದೆ ಅನ್ಕೋ. ಇದೆರಡು ನೆನ್ನೆ ವಿಡಿಯೋ ಕಮೆಂಟ್ ಹಾಕೈತೆ, ಫೋನ್ ಎತ್ತಕ್ಕಾಗಿಲ್ಲ. ನೀವು ಗಾಯ್ಸ್ ಪಾಪ ಅಂದರೆ ನಾನು ಸಪೋರ್ಟ್ ಮಾಡ್ತಾನೆ, ಮಾಡಲ್ಲ ಅಂತ ಹೇಳ್ತಿಲ್ಲ. ನಾನೆಲ್ಲ ತಮಾಷೆಗೆ ಮಾತಾಡೋದು, ಬಟ್ ಸಪೋರ್ಟ್ ಮಾಡ್ತಾನೆ ಅಷ್ಟೇ. ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ ಆಗ್ದ, ಆ ಥರ ಹೆಲ್ಪಿಂಗ್ ನೇಚರ್ ಇದೆ. ಅವ್ರಿಗಿಂತ ಫಸ್ಟ್ ವಿಡಿಯೋ ನೋಡಿದ್ದು ನಾನೇ ಗೈಸ್, ನಂದೇ ಲೈಕ್ ಇರೋದು. ನೋಡಕ್ಕಿಲ್ರಿ ಹೋಗಿ ನೋಡ್ದ. ಬನ್ನಿ ಗೈಸ್, ಇವಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಸಿಗ್ತೀವಿ. ಏನು ಹೇಳ್ತೀಯಾ? ಏನ್ ಹೇಳ್ತೀರಾ? ಇನ್ನು ಒಳ್ಳೊಳ್ಳೆ ಇಬ್ಬರದ್ದು ಒಂದು ಮಸ್ತ್ ಬ್ಲಾಗ್ ಬರುತ್ತೆ ನಾಳೆ, ಅದನ್ನ ನೋಡೋದು ಮರಿಬೇಡಿ. ನಾಳೆ ಸೂಪರ್ ಆಗಿರುತ್ತೆ ನೋಡಿ. ಇದು ಬೇರೆ ಅದು ಬೇರೆ ನೋಡಿ, ಸಖತ್ತಾಗಿರುತ್ತೆ. ಇವಾಗ ಜಿಮ್ಮಿಗೆ ಬಂದಿದ್ದೀವಿ. ಯಾವ ವರ್ಕೌಟ್ ಮಾಡೋಣ ಇವತ್ತು? ಬೈಸೆಪ್ಸ್ ಮತ್ತೆ ಟ್ರೈಸೆಪ್ಸ್. ಓಕೆ ಗೈಸ್, ಅದು ಎರಡು ವರ್ಕೌಟ್ ಮಾಡಿ ಸಿಗ್ತೀನಿ ನಾನು ನಿಮಗೆ. ಗೈಸ್ ನಿಜವಾಗ್ಲೂ ಮೋಹನ್ ತುಂಬ ಒಳ್ಳೆಯವ್ನು. ನಾನು ತುಂಬ ತಮಾಷೆ ಮಾಡ್ತೀವಿ. ಸಖತ್ ಬೇಕಾದ್ರೆ ಕೇಳಿ ಇವ್ನು. ಹ್ಞೂ ಗೈಸ್, ನಮ್ಮ ಅಣ್ಣ ತುಂಬಾ ಒಳ್ಳೆಯವನು. ಗೈಸ್ ಒಂದು ರೆಡಿ ಮಾಡೋಣ, ನಮಗೋಸ್ಕರ ಒಂದು ಸಾಂಗ್ ಆಡೋಣ. ಹೋಗಲೇ, ವಿಡಿಯೋ ನೋಡಿದ್ರೆ ಮೊದಲು ಫೋನ್ ಮಾಡೋ. ಸಾಂಗ್ ನೋಡಿ ವರ್ಕೌಟ್ ಮಾಡ್ಕೊಂಡು ಬರ್ತೀವಿ. ಜಿಮ್ಮಿಗೆ ಬಂದಿದ ತಕ್ಷಣ ನನ್ನ ತಲೆ ಓಡ್ಬಿಟ್ಟು ಒಳ್ಳೆ ಪ್ಲ್ಯಾನ್ ಬಂದಿದೆ ವಿಡಿಯೋ ಮಾಡೋಕ್ಕೆ. ಏನು ವಿಡಿಯೋ ಅಂದರೆ, ಇವತ್ತು ನಾನು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡ್ತೀನಿ. ಯಾವ ಪ್ರ್ಯಾಂಕ್ ಅಂತ ಗೊತ್ತಾಗಬೇಕು ಅಂದರೆ ಕೊನೆ ಗಂಟೆ ನೋಡಿ. ಜಿಮ್ ಮುಗಿಸ್ಕೊಂಡು ಎಲ್ಲ ಹೇಳ್ತೀನಿ ಏನು ಪ್ರ್ಯಾಂಕು ಅಂತ. ಫಸ್ಟ್ ವರ್ಕೌಟ್ ಮಾಡ್ಕೊಂಡು ಬರ್ತೀನಿ ನಾವು. ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬಾಸ್ಗೊಂದು ನಮಸ್ಕಾರ ಹಾಕಿ ಬನ್ನಿ, ಇವತ್ತು ಮಾಡೋಣ ವರ್ಕೌಟು. ಸೊ ಗೈಸ್, ಫೈನಲಿ ವರ್ಕೌಟ್ ಡನ್. ಪಂಪ್ ಚೆಕ್ ಮಾಡಿ ಆಯಿತು. ಇವಾಗ ತಡೀರಿ, ನಾನು ಜಾಕೆಟೆಲ್ಲ ಹಾಕೊಂಡು ರೆಡಿ ಆಗ್ತೀನಿ. ಆಮೇಲೆ ನಿಮ್ಗೆ ಏನು ಪ್ರ್ಯಾಂಕು ಅಂತ ಹೇಳ್ತೀನಿ. ಗೈಸ್, ಪ್ರ್ಯಾಂಕ್ ಏನು ಅಂದರೆ, ನಾನು ದಿನ ಜಿಮ್ಮಿಂದ ಮನೆಗೆ ಹೋದ್ಮೇಲೆ ನಮ್ಮಮ್ಮ ಫಸ್ಟ್ ಏನು ಮಾಡ್ತಾರೆ ಅಂದರೆ, ನನ್ನ ಬ್ಯಾಗಲ್ಲಿ ಹೋಗ್ಬಿಟ್ಟು ಬಾಟ್ಲ್ ಎತ್ಕೊಂಡು ತೊಳೆಯೋಕೆ ಹಾಕ್ತಾರೆ. ಇಲ್ಲ ಅದಕ್ಕೆ ಒಂದು ಸ್ಕೂಪ್ ಪ್ರೋಟೀನ್ ಹಾಕ್ಕೊಂಡು ದಿನ ತೊಗೊಬಂದು ಕೊಡ್ತಾರೆ ನನಗೆ. ಸೊ ಅದೇ ಜಾಗದಲ್ಲಿ ಇವತ್ತು ಒಂದು ಸಿಗರೆಟ್ ಪ್ಯಾಕ್ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಿಗರೆಟ್ ಖಾಲಿ ಡಬ್ಬ ಇಟ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತೀನಿ ಸುಮ್ಮನೆ, ಅಮ್ಮ ತೊಗೊಂಬರೋದನ್ನ ಶೇಕ್ದು ಹಂಗೆ ಹಿಂಗೆ ಅಂತ. ಅವಾಗ ನಮ್ಮಮ್ಮ ನೋಡಿ ಸಿಗರೆಟ್ ಪ್ಯಾಕ್ ನೋಡಿ ನನ್ನ ಮೇಲೆ ಡೌಟ್ ಪಡ್ತಾರೆ, ಇಲ್ಲ ಏನು ಮಾಡ್ತಾರೆ ನೋಡೋಣ. ಕೊನೆ ಗಂಟೆ ನೋಡಿ. ಗೈಸ್ ಫೈನಲಿ ಸಂಜೆ ಹೋಗ್ತಾವನೆ. ಮಗ ರೆಡಿ ಆಗ್ಬಿಡು ಸಾಯಂಕಾಲ ಬೇಗ, ವಿಡಿಯೋ ಮಸ್ತು. ಗೈಸ್ ನಾವು ಯಾವುದೋ ಹಂಗೆ ಹತ್ರ ಕೇಳಿ, ಯಾವ ಬೇಕ್ರಿ ಅದು? ಗೈಸ್ ಫೈನಲ್, ಅಯ್ಯೋ ನನ್ನ ಮಗನ ನಾನು ತೋರ್ಸೋಕ್ಕೆ ಎಲ್ಲೋ. ಗೈಸ್ ಸಿಕ್ತು, ಬನ್ನಿ ಫಸ್ಟ್ ಮನೆಗೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಹಾಂ, ಏನೇನೋ ಹೇಳ್ತಾರೆ ಹುಡುಗರು, ಚಿಕ್ಕ ಹುಡುಗರು. ಬನ್ನಿ ಗೈಸ್ ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್ ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದು ನಮ್ಮಮ್ಮ ಯಾರ ಮಾತಾಡ್ತಾರೆ, ಮಮ್ಮಿ ಒಂದು ಹೆಲ್ಪು. ಅದು ಅಪ್ಪ ಜಿಮ್ ಬ್ಯಾಗಲ್ಲಿ ಪ್ರೋಟೀನ್ ಐತೆ, ಅಥವಾ ನೀರು ಇಟ್ಕೊಟ್ಬಿಡಮ್ಮ ಪ್ಲೀಸ್. ಗೈಸ್ ನಮ್ಮಮ್ಮ ತುಂಬ ಒಳ್ಳೆಯವ್ರು, ನಾನು ಹೇಳಿದ್ದೆಲ್ಲ ಮಾಡ್ತಾರೆ. ತುಂಬ ಒಳ್ಳೆತಾನೆ ಮಮ್ಮಿ, ನೀನು ಹೋಗಿ ಮಮ್ಮಿ ಮಾಡು. ಹಾಂ ಅದೇ ಇನ್ನೊಂದು ಐತೆ ನೋಡು, ಇದಕ್ಕಲ್ಲ ಇನ್ನೊಂದು ಐತೆ. ಮಿಸ್ ಕೊಡೋದು ತೋರಿಸ್ಬೇಡ, ವಿಡಿಯೋದಲ್ಲಿ ಕೊಡು. ಸಿಗರೆಟ್ ಪ್ಯಾಕೆಟ್ ಕೊಡ್ತೀನಿ ನಂದಲ್ಲ ಅಮ್ಮ, ಸಿಗರೆಟ್ ಪ್ಯಾಕೆಟ್ ಕೊಡ್ತೀನಿ. ಅದು ನಂದಲ್ಲ ಬಿಡು. ನಿಂದಲ್ಲ ಅಂದ್ರೆ ಯಾರ್ದು? ಅದು ಫ್ರೆಂಡು. ಯಾವನು ಫ್ರೆಂಡು? ಅದು ಯಾಕೆ ಕೊಡಮ್ಮ, ಇದು ಮಾಡ್ಬೇಕಾರೆ ಹಂಗೆಲ್ಲ ತೋರಿಸ್ಬೇಡ.
ಕೊಡ್ಮಮ್ಮಿ. ನನಗೆ ನಿಜ ಹೇಳು ಏನು ಅಂತ. ಏನು ಸಿಗರೆಟ್ ಪಕ್ಕ ಯಾರ್ದು? ಯಾರ್ದು? ನಂದಲ್ಲ ಮಮ್ಮಿ, ನಿಜ ನಂದಲ್ಲ, ಕೊಡು. ಯಾರಿಗೆ? ಅಜ್ಜಿ ಹೇಳ್ತೀನಿ ತಡಿ. ಪ್ರಾಂಕ್ ಮಾಡಿದ್ದು. ಲೋಫರ್. ನಿನ್ ಮಗನ ಮೇಲೆ ಡೌಟಾ? ಸಿಗರೇಟ್ ಸೇರ್ತೀನಿ ಅಂತ ಡೌಟಾ? ಗೈಸ್ ಫೈನಲಿ ಬಾಯಿಗೆ ಬರ ಇಟ್ಬಿಡ್ತೀನಿ, ಕಾಯಿಸ್ಬಿಡ್ತೀನಿ. ಗೈಸ್ ಫೈನಲಿ ನಮ್ಮಮ್ಮ ಪ್ರಾಂಕ್ ಫೈನಲಿ. ಶೂನು ತಗೊಬಂದು ಫ್ರಿಜ್ ಒಳಗೆ ಎತ್ತ ಮೇಲೆ ಎತ್ಕೊಳಗ ಶೂ ಈಚೆ ಇಕ್ಕೋಗ, ಎತ್ಕೊಳೋಗ ಶೂನ. ಇನ್ನದ್ರಲ್ಲಿ ಏನೈತೆ? ಸುಮ್ಮನೆ ಮನೆಗೆ ಬಂದ್ರೆ ಯಾವಾಗ್ಲೂ ಬೈತಾರ ಹೊಡಿತಾರಪ್ಪ ನಮ್ಮ ಮನೆಗೆ. ಅದೇ ಮಮ್ಮಿ, ಅದೇ ಸುಮ್ಮನೆ ಹೇಳಿದ್ದು, ಅದೇನೆ ಶೇಕು, ಅದೇ ಇನ್ನೊಂದು ಹುಡುಕ್ತಾರ ಸುಮ್ಮನೆ. ತಗೊಂಡೋಗಿ ಈಚೆ ಬಿಸಾಕ್ತೀನಿ ನಿನ್ ಜಿಮ್ ಬ್ಯಾಗ್ ನ. ಏನಾಯ್ತು? ಶಾಕ್ ಆಯ್ತು ಅಂದೆ. ಇದನ್ನ ವೇಟ್ ಹಾಕೋ ದೀಕ್ಷೆ. ಏನ್ ಮಮ್ಮಿ ಮನೆಗೆ ಬಂದ್ರೆ ಯಾವಾಗ್ಲೂ ಕಾಟ ನಿಂದ ಕಾಟ ಕೊಡ್ತೀರಾ? ಇವಾಗ ಹಾಕೋ ಇಲ್ಲಿ ಇವಾಗ ಫಸ್ಟ್. ಗಾಯ ಸ್ವಲ್ಪ ಕೆಲಸ ಆಯ್ತು, ಆಮೇಲೆ ಸಿಗ್ತೀನಿ ತಡೀರಿ. ಇನ್ನು ಸ್ವಲ್ಪ ಕೆಲಸ ಮಾಡಿ ಮನೇಲಿ ಮಲಗಿಬಿಟ್ಟಿದ್ದೆ. ಇವಾಗ ಕ್ಲೀನಾಗಿ ರೆಡಿ ಆಗಿ ಇವನು ಬಂದವನೆ. ಇವಾಗ ನಾವು ಹೇಳಿದ್ವಲ್ಲ ವೀಡಿಯೋ ಶೂಟ್ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೇ ಬಿ ಮೋಹನ್ ಬರ್ಬೋದು, ನೋಡೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡಬೇಕಾ ಇಲ್ಲ ವಿಡಿಯೋ ಮುಗಿಸ್ಕೊಂಡು ಮನೆಗೆ ಬಂದು ಎಂಡ್ ಮಾಡಬೇಕು ಗೊತ್ತಿಲ್ಲ, ನೋಡ್ತೀನಿ ಯಾವಾಗ ಎಂಡ್ ಮಾಡ್ತೀನಿ ಅಂತ. ಬನ್ನಿ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ವಿಜಯನಗರ ಫಿಶಿಂಗ್ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ವಿಡಿಯೋ ನೋಡಿ, ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಬರ್ತಾ ಸಕ್ಕತ್ತಾಗಿರುತ್ತೆ. ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ತೀವಿ ವಿಡಿಯೋನ. ಇಬ್ಬರು ರೆಡಿ ಆಗ್ತಾ ಅವ್ರೆ. ಬನ್ನಿ ಈ ವಿಡಿಯೋ ಶೂಟ್ ಮಾಡಿ ಮನೆಗೆ ಹೋಗಿ ಎಂಡ್ ಮಾಡ್ತೀನಿ ಬ್ಲಾಗ್ನ. ಅಲ್ಲಿ ವಿಡಿಯೋ ಶೂಟ್ ಮುಗಿಸ್ಕೊಂಡು ಮೋನೇನೋ ಆಟೋ ಇಳಿಸ್ತಾ ಒಳಗೆ ಬಂದವನೆ, ತೊಗೊಂಡು ಮನೆಗೆ ಹೋಗ್ತೀವಿ. ಬನ್ನಿ ಯಾಕೆ ತೊಗೊಂಡು ಅಂತ ತೋರಿಸ್ತೀನಿ ನಾನು. ಫೈನಲಿ ಮನೆಗೆ ಬಂದೆ. ಫುಲ್ ಟೈರ್ಡ್. ಇವತ್ತು ಪೂರ್ತಿ ವ್ಲಾಗ್ ಶೂಟ್ ಮಾಡಿ ಕಂಟೆಂಟ್ ಎಲ್ಲ ಶೂಟ್ ಮಾಡಿ ಐ ಥಿಂಕ್ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಇರಿಟೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕೋದನ್ನ ಮರಿಬೇಡಿ. ಲವ್ ಯು ಆಲ್.